ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಕೆ ನ್ಯಾಷನಲ್ ಅಕಾಡೆಮಿ. ಗುಡ್ ಈವ್ನಿಂಗ್ ಆಲ್ ಮೈ ಡಿಯರ್ ಫ್ರೆಂಡ್ಸ್. ಇವತ್ತು ನಾವು ನಿನ್ನೆ ನಡೆದಿರ್ತಕ್ಕಂಥ ತರಗತಿಯನ್ನೇ ಮುಂದುವರಿಸ್ತಾ ಹೋಗ್ತಾ ಇದ್ದೀನಿ ಸ್ನೇಹಿತರೆ. 2017ರಲ್ಲಿ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಅತಿ ಹೆಚ್ಚು ಪ್ರಶ್ನೆಗಳು ಕಠಿಣವಾಗಿರುವುದರಿಂದ, ಅದೇ ರೀತಿಯಾಗಿ ಪ್ರಶ್ನೆಗಳು ಅತಿ ದೊಡ್ಡದಾಗಿರೋದ್ರಿಂದ ಸ್ವಲ್ಪ ಸಮಯ ತೆಗೆದುಕೊಳ್ತಾ ಇದೆ ಸ್ನೇಹಿತರೆ. ಹೀಗೆ ಮುಂಬರುವ 875 ಪೋಸ್ಟ್ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ನೋಡಿ ಸ್ನೇಹಿತರೆ, 2017ರಲ್ಲಿ ಈ ರೀತಿ ಕ್ವಶನ್ ಕೇಳಿದಾರಂದರೆ 2026-27ರಲ್ಲಿ ಯಾವ ರೀತಿ ಕ್ವಶನ್ ಕೇಳಬಹುದು ಅನ್ನೋದೇ ನಮಗೆ ಒಂದು ಊಹೆ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಸ್ನೇಹಿತರೆ. ಇನ್ನೊಂದು, ನೋಟಿಫಿಕೇಶನ್ ಯಾವಾಗ ಆಗುತ್ತೆ ನೋಡಿ. ನೋಟಿಫಿಕೇಶನ್ ಯಾವಾಗಾದರೂ ಆಗಲಿ, ನಮ್ಗೆ ಯಾಕೆ ಬೇಕಲ್ಲಿ, ನಾವು ಪ್ರಿಪೇರ್ ಆಗಿರಬೇಕು. ಯಾವಾಗ ಬೇಕಾದ್ರೆ ಆವಾಗ ಪ್ರಿಪೇರ್ ಆಗಿರಬೇಕು. ಆಗಿದ್ದಾಗ ಮಾತ್ರ ನಾವು ಸ್ಟೇಬಲ್ ಆಗಿದ್ದಾಗ ಮಾತ್ರ ನಾವು ಏನು ಮಾಡಬೇಕಾಗುತ್ತೆ ಅಂತಂದಾಗ ತುಂಬಾ ಸ್ಟಡಿ ಮಾಡಬೇಕಾಗುತ್ತೆ. ಇನ್ನೊಂದು ಏನಂದರೆ, ನೋಟಿಫಿಕೇಶನ್ನು ಇದೇ ತಿಂಗಳಲ್ಲಿ ಆಗುತ್ತೆ ಅನ್ನೋದು ಮರಿಬಾರ್ದು. ನೋಟಿಫಿಕೇಶನ್ ಆಗಿಂದ ಸ್ಟಡಿ ಮಾಡ್ತೀವಿ ಅನ್ನೋದು ನೀವು ತಲೆಯಿಂದ ತೆಗೆದುಹಾಕ್ಬಿಡ್ರಿ. ಯಾಕಂತಂದಾಗ ಹೆವಿ ಕಾಂಪಿಟೇಷನ್ ಇದೆ. ಇದಕ್ಕೆ ಕಂಪಲ್ಸರಿ ಟೆಟ್ ಅವಶ್ಯಕತೆ ಇದೆ ಸ್ನೇಹಿತರೆ. ಟೆಟ್ ಅವಶ್ಯಕತೆ ಇದೆ ನೋಡಿ. ಕೆಲವರು ಟೆಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಯಾರ ಮಾತು ನಂಬೇಡಿ, ಯಾಕಂದರೆ ಟೆಟ್ ಕಡ್ಡಾಯವಾಗಿದೆ ಇದಕ್ಕೆ. ಓಕೆ ಸ್ನೇಹಿತರೆ, ಏನೇ ಇರಲಿ ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ. ನೋಟಿಫಿಕೇಶನ್ ಕೂಡ ಪಕ್ಕ ಆಗುತ್ತೆ. ಓಕೆ, ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ರಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಕೆಳಗೆ ಕಾಣ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡುವ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಾ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ತಲುಪುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ, ನಿನ್ನೆ ಮುಂದುವರೆದ ಭಾಗ ಅಂದರೆ ನಿನ್ನೆ 32ನೇ ಕ್ವಶನ್ ಆಗಿತ್ತು. ಇವತ್ತು ಕೂಡ ಅದೇ ಮಾಡ್ತೀನಿ. ಇನ್ನೊಂದು ಹೇಳಿದ್ದೆ ಸ್ನೇಹಿತರೆ ನಿಮಗೆ. ಏನು ಹೇಳಿದೆ ಅಂತಂದಾಗ, ಇದು ಪ್ರಶ್ನೆಗಳನ್ನು ವಿಂಗಡಣೆ ಮಾಡ್ತೀನಿ ಅಂತ. ಅಂದರೆ ಮೆಂಟಲ್ ಅಬಿಲಿಟಿ ಬೇರೆ ಮಾಡ್ತೀನಿ, ಅದೇ ರೀತಿಯಾಗಿ ಈ ಪ್ರಶ್ನೆಗಳು ಬೇರೆ ಮಾಡ್ತೀನಿ ಅಂತ ಹೇಳಿದೆ. ಮೆಂಟಲ್ ಅಬಿಲಿಟಿನ ನಾಳೆ ಮುಗಿಸ್ಬಿಡೋಣ ಸ್ನೇಹಿತರೆ. ಇವತ್ತು ಏನು ಮಾಡ್ತಾ ಇದೀವಿ ಅಂದರೆ, ಪ್ರಶ್ನೆಗಳು ಯಾವುದ್ರ ಮೇಲೆ ಜಾಸ್ತಿ ಕೇಳಿದಾರೆ ಅನ್ನೋದು ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಸ್ನೇಹಿತರೆ, ನಾವು ಈ ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡ್ ನಾಳೆ ಮಾಡ್ತಾ ಇದ್ದೀನಿ ನಮ್ಮ ಕೆ ನ್ಯಾಷನಲ್ ಅಕಾಡೆಮಿ ಆ್ಯಪಲ್ಲಿ. ಅದೇ ರೀತಿಯಾಗಿ ಇನ್ನು ಮುಂದೆ ದಿನಾಲು ಒಂದೊಂದು ಟಾಪಿಕ್ ಮೇಲೆ, ಅಂದರೆ ಇವತ್ತು IC ಮೇಲೆ ಆದರೆ ನಾಳೆ ಹಿಸ್ಟ್ರಿ ಮೇಲೆ, ಇನ್ನೊಂದು ದಿನ ಏನು ಮಾಡ್ತೀನಪ್ಪ ಅಂದರೆ ಜಿಯೋಗ್ರಫಿ ಮೇಲೆ 30 ಕ್ವಶನ್ ಟೆಸ್ಟ್ ನಡೆಯುತ್ತೆ ನಮ್ಮ ಕೆ ನ್ಯಾಷನಲ್ ಅಕಾಡೆಮಿ ಆ್ಯಪಲ್ಲಿ. ಅಲ್ಲಿ ಬಹು ನಿರೀಕ್ಷಿತ ಪ್ರಶ್ನೆಗಳಂತೆ ನಾವು ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ನಾಳೆ ದಿನ ಆ ಟೆಸ್ಟ್ ಜೊತೆಗೇನು ಕೂಡ ನಾನು ಕ್ಲಾಸ್ ಪ್ರಾರಂಭ ಮಾಡ್ತೀನಿ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ದಿನಾಲೂ ಕ್ಲಾಸ್ ನಿಲ್ಲಲ್ಲ. ನೋಡೋಣ ಅದು ಏನಾಗುತ್ತೆ ಅಂತೇಳಿ. ಓಕೆ ಸ್ನೇಹಿತರೆ, ಒಂದಿನ ಈ ಕ್ವಶನ್ ಪೇಪರ್ ಬಿಡಿಸಿದ್ರೆ ಒಂದಿನ ಏನು ಮಾಡ್ತೀನಿ ಅಂದರೆ ಟಾಪಿಕ್ ತಗೊಳ್ತಾ ಹೋಗ್ತೀನಿ ಸ್ನೇಹಿತರೆ. ಇನ್ನೂ ಟೀಮ್ ಇದೆ ನಮ್ಮದು ಸ್ನೇಹಿತರೆ, ಏನಂದರೆ ಅವರ ಕೆಲಸ ನಿಮಿತ್ತ ಇನ್ನೂ ಬಂದಿಲ್ಲ. ಅವರು ಕೂಡ ಕ್ಲಾಸ್ ತಗೊಳ್ತಾ ಹೋಗ್ತಾರೆ. ಗ್ರಾಮರ್ ನಾನು ತಗೊಳ್ತಾ ಇದ್ದೀನಿ, ಜಿಯೋಗ್ರಫಿ ತಗೊಳ್ತಿದ್ದಾರೆ, ಎಲ್ಲವೂ ಇದ್ದಾರೆ. ಓಕೆ ಸ್ನೇಹಿತರೆ, ಸ್ಟಾರ್ಟ್ ಮಾಡೋಣ. ಓಕೆ, ಪ್ರಥಮವಾದ ಕ್ವಶನ್ ಈ ರೀತಿ ಇದೆ ನೋಡಿ ಸ್ನೇಹಿತರೆ. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ವೇತನ ಮತ್ತು ಭತ್ಯೆಗಳನ್ನು ಭರಿಸುವುದು ಯಾವುದರಿಂದ ಅಂತ ಕೇಳ್ತಾರೆ ನೋಡ್ರಿ. ಹೈಕೋರ್ಟ್, ಉಚ್ಚ ನ್ಯಾಯಾಲಯ ಮೀನ್ಸ್ ಹೈಕೋರ್ಟ್ ನ್ಯಾಯಾಲಯ ಐತಲ್ಲ, ಇಲ್ಲಿ ನಿಮಗೆ ಕಾಣ್ತಾ ಇದೆ ಹೈಕೋರ್ಟ್ ಇದೆಲ್ಲ. ಆ ನ್ಯಾಯಾಧೀಶರ ವೇತನ ಎಲ್ಲಿಂದ ಭತ್ಯೆಯನ್ನು ಭರಿಸುತ್ತಾರೆ, ಯಾವುದರಿಂದ ಭರಿಸುತ್ತಾರೆ ಭತ್ಯೆ ಅಂತ, ವೇತನ ಮತ್ತು ಭತ್ಯೆ ಅಂತ ಕೇಳಿದಾಗ ಒಂದು ಗಮನಿಸಬೇಕು ಸ್ನೇಹಿತರೆ. ಇಲ್ಲಿ ಏನು ಗಮನಿಸಬೇಕಂತಂದಾಗ, ಇಲ್ಲಿ ಭಾರತದ ಕ್ರೋಢೀಕೃತ ನಿಧಿ, ಅದೇ ರೀತಿ ರಾಜ್ಯದ ಕ್ರೋಢೀಕೃತ ನಿಧಿ, ಭಾರತದ ಸದಿಲ್ವಾರರ ನಿಧಿ, ರಾಜ್ಯದ ಸದಿಲ್ವಾರರ ನಿಧಿ. ಇವು 4 ಆಪ್ಷನ್ಸ್ ಕೊಟ್ಟಿದ್ದೇನೆ. ಇಲ್ಲಿ ನಾವು ನೋಡಬೇಕಾದ್ರೆ ಸ್ಯಾಲ್ರಿ ಆ್ಯಂಡ್ ಅಲೌನ್ಸ್, ಇಲ್ಲಿ ಏನು ಸ್ಯಾಲ್ರಿ ಎಲ್ಲಿಂದ ಕೊಡಲಾಗುತ್ತದೆ ಅಂದರೆ ಭಾರತದ ಸಂವಿಧಾನದ 202ನೇ ವಿಧಿ ತಿಳಿಸುತ್ತೆ. ಏನಂದರೆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಭತ್ಯೆಯನ್ನು. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸಂಬಳ ಮತ್ತು ಭತ್ಯೆಯನ್ನು ಎಲ್ಲಿಂದ ಮಾಡ್ತಾರೆ ಅಂದರೆ ರಾಜ್ಯದ ಕ್ರೋಢೀಕೃತ ನಿಧಿ ಅಂತ ನಾವು ಹೇಳ್ಬೋದು. ರಾಜ್ಯದ ಕ್ರೋಢೀಕೃತ ನಿಧಿಯಿಂದ ಇದು ಮಾಡ್ತಾರೆ. ಆದರೆ ಇನ್ನೊಂದು ಪಿಂಚಣಿ ಅಥವಾ ಉಚ್ಚ ನ್ಯಾಯಾಲಯ ನ್ಯಾಯಾಧೀಶರ ಪಿಂಚಣಿ, ಪೆನ್ಷನ್ ಮಾತ್ರ ಭಾರತದ
ಕ್ರೋಢೀಕೃತ ನಿಧಿಯಿಂದ. ನೋಡ್ರಿ, ಪಿಂಚಣಿ ಬೇರೆ, ಪೆನ್ಷನ್ ಅಂತ ಕರಿತೀವಲ್ಲ ಅದು ಬೇರೆ. ಕ್ವಶನ್ ಕೇಳ್ಬೋದು ಸ್ನೇಹಿತರೆ. ಏನಂತ ಕೇಳ್ತಾರೆ ಕ್ವಶನ್ ಅಂತಂದಾಗ, ಭಾರತದ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಪಿಂಚಣಿಯನ್ನು ಯಾವ ನಿಧಿಯಿಂದ ಭರಿಸಲಾಗುತ್ತದೆ ಅಂತ ಕೇಳ್ತಾರೆ. ಅದು ಭಾರತದ ಕ್ರೋಢೀಕೃತ ನಿಧಿಯಿಂದ ಭರಿಸಲಾಗುತ್ತದೆ. ಅದೇ ರೀತಿಯಾಗಿ 202ನೇ ವಿಧಿಯ ಪ್ರಕಾರ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ವೇತನ ಮತ್ತು ಭತ್ಯೆಯನ್ನು ರಾಜ್ಯದ ಕ್ರೋಢೀಕೃತ ನಿಧಿಯಿಂದ ಭರಿಸಲಾಗುತ್ತದೆ ಅಂತ ನಾವಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಾಗಿ ಪಿಂಚಣಿ ಯಾವ್ದು ಎಷ್ಟನೇ ವಿಧಿ ಹೇಳ್ತಂದ್ರೆ 112ನೇ ವಿಧಿ ಹೇಳುತ್ತದೆ. ಅದೇ ರೀತಿಯಾಗಿ ಭತ್ಯೆ ಎಷ್ಟನೇ ವಿಧಿ ಹೇಳ್ತದೆ ಅಂದರೆ 102ನೇ ವಿಧಿ ಹೇಳುತ್ತೆ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಾಗಿ ಇದೇ ಪಕ್ಕದಲ್ಲಿ ಇರ್ತಕ್ಕಂಥ ಕ್ವಶನ್ ಡಿಸ್ಕಸ್ ಮಾಡೋಣ. ಏನು ನೋಡಿ, ಪ್ರೊಫೆಸರ್ CNR ರಾವ್ ಅವರ ಭಾರತ ರತ್ನ ಪ್ರಶಸ್ತಿಯನ್ನು ಈ ಕೆಳಗಿನ ಯಾವ ವರ್ಷದಲ್ಲಿ ಪಡೆದರು ಅಂತ ಕೇಳ್ತಾರೆ. ಯಾವ ವರ್ಷದಲ್ಲಿ ಪಡೆದರು ಅಂತ ಕೇಳಿದಾಗ ಸ್ನೇಹಿತರೆ 2014ರಲ್ಲಿ. ಎಷ್ಟರಲ್ಲಿ? 2014ರಲ್ಲಿ ಏನು ಮಾಡ್ತಾರೆ ಅಂದರೆ ಅವರಿಗೆ ಭಾರತ ರತ್ನ ಪ್ರಶಸ್ತಿ ದೊರಕುತ್ತದೆ. ಭಾರತ ರತ್ನ ಪ್ರಶಸ್ತಿ ದೊರಕುತ್ತದೆ ಅಂತ ನಾವಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಒಂದು ಸೆಕೆಂಡು. ಓಕೆ, ಇಲ್ಲಿ ಅವರ ಪೂರ್ಣ ಹೆಸರು ನೋಡೋದಾದ್ರೆ ಸ್ನೇಹಿತರೆ, ಅವರ ಪೂರ್ಣ ಹೆಸರನ್ನು ನೋಡೋದಾದ್ರೆ ಇಷ್ಟೇ ಸಿಂಪಲ್ಲು. ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಇವರಿಗೆ ಪ್ರೊಫೆಸರ್ CNR ರಾವ್. ಯಾವಾಗ ಬಂತು? 2014ರಲ್ಲಿ ಬಂತು. ಅವರಿಗೆ ಯಾವ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ, ಅಂತಂದಾಗ ನೋಡಿ ಸ್ನೇಹಿತರೆ, ಅವರಿಗೆ ಕೊಟ್ಟಿರ್ತಕ್ಕ ಇವ್ರ ಹೆಸರು ಏನಪ್ಪ ಅಂದ್ರೆ ಮೊದಲನೇ ನೋಡ್ರಿ, ಸಿ ಅಂದ್ರೆ ಚಿಂತಾಮಣಿ ನಾಗೇಶ್ ರಾಮಚಂದ್ರ ರಾವ್. ಸೊ ನೋಡಿ, ಚಿಂತಾಮಣಿ ನಾಗೇಶ್ ರಾಮಚಂದ್ರ ರಾವ್ ಇವರ ಪೂರ್ಣ ಹೆಸರು ಸ್ನೇಹಿತರೆ. ಇವರಿಗೆ 2014ರಲ್ಲಿ ದೊರಕುತ್ತದೆ ಅಂತ ನಾವು ಹೇಳ್ಬೋದು. ಅಂದ್ರೆ ಇಲ್ಲಿ ಖ್ಯಾತ ನಟ ಆಗಿರ್ತಕ್ಕಂಥ ಭಾರತ ರತ್ನ ಪ್ರಶಸ್ತಿ ಪಡೆದಿರ್ತಕ್ಕಂಥ ಸಚಿನ್ ತೆಂಡೂಲ್ಕರ್ ಅವರಿಗೆ ಅದೇ ಸಮಯದಲ್ಲಿ ಕೊಡ್ತಾರಲ್ಲ, ಅದೇ ಸಮಯದಲ್ಲಿ ಇವರಿಗೂ ಕೂಡ ಪ್ರಶಸ್ತಿಯನ್ನು ದೊರಕುತ್ತದೆ. ಇವರಿಗೆ ರಾಸಾಯನಿಕ ಘನಸ್ಥಿತಿ ಮತ್ತು ಸಾಮಗ್ರಿ ರಾಸಾಯನಿಕ ಕ್ಷೇತ್ರದಲ್ಲಿ ಏನು ಮಾಡ್ತಾರೆ ಅಂದ್ರೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡ್ತಾರೆ ಅಂತ ನಾವು ಹೇಳ್ಬೋದು. ನೋಡ್ರಿ, ಇನ್ನೊಂದು ಇವರು CNR ರಾವ್ ಇದಾರಲ್ಲ, ಇವರಿಗೆ ಭಾರತ ರತ್ನ ಪ್ರಶಸ್ತಿ ಪಡೆದ 3ನೇ ಕನ್ನಡದ ವ್ಯಕ್ತಿ. ನೆನಪಿರಲಿ, ಭಾರತ ರತ್ನ ಪ್ರಶಸ್ತಿ ಪಡೆದ 3ನೇ ಕನ್ನಡ ವ್ಯಕ್ತಿ ಅಂತ ನಾವು ಹೇಳ್ಬೋದು. ನೋಡಿ, ನೆನಪಿರಲಿ, ಭಾರತ ರತ್ನ ಪ್ರಶಸ್ತಿ ಪಡೆದ 3ನೇ ವ್ಯಕ್ತಿ ಯಾರು ಅಂತ ಕೇಳ್ಬೋದು. ನೆನಪಿರಲಿ ಸ್ನೇಹಿತರೆ, ಯಾರು ಅಂತಂದಾಗ CNR ರಾವ್. ನೆನಪಿರಲಿ, ಮೊದಲು ಯಾರು ಪ್ರಥಮವಾಗಿ ಭಾರತ ರತ್ನ ಪ್ರಶಸ್ತಿ ಯಾರಿಗೆ ಬಂತಂದಾಗ ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ ಬರುತ್ತೆ. ಎರಡನೇದು ಯಾರಪ್ಪ ಅಂದ್ರೆ ಪಂಡಿತ್ ಭೀಮ್ಸೇನ್ ಜೋಶಿ ಅವರಿಗೆ ಎರಡನೇದು. ಮೂರನೇದು ಯಾರಿಗೆ ಅಂದ್ರೆ ಪ್ರೊಫೆಸರ್ CNR ರಾವ್. ನಮ್ಮ ಕರ್ನಾಟಕದ 3 ಜನಕ್ಕೆ ಭಾರತ ರತ್ನ ಪ್ರಶಸ್ತಿ ದೊರಕಿದೆ ಅಂತ ನಾವಿಲ್ಲಿ ಹೇಳಬಹುದು ಸ್ನೇಹಿತರೆ. ಇಷ್ಟು ನಾವು ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಂಡಾಗ ಅವ್ರು ಯಾವ ರೀತಿ ಕ್ವಶನ್ ಆದರೂ ಕೇಳಿ ನಾವು ಆನ್ಸರ್ ಮಾಡೋ ಕೆಪಾಸಿಟಿ ನಮ್ಮಲ್ಲಿ ಬರುತ್ತಂತ ನಾವು ಹೇಳ್ಬೋದು ಸ್ನೇಹಿತರೆ. 1 ಸೆಕೆಂಡ್. ಈಗ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡ್ರಿ. 1 ಸೆಕೆಂಡ್. ಇಲ್ಲಿ ಅಣೆಕಟ್ಟು ಕೊಟ್ಟಿದ್ದಾರೆ, ಅದರ ಪಕ್ಕದಲ್ಲಿ ಅವರ ಜಲಾಶಯಗಳು ಇರ್ತಕ್ಕಂಥ ಹೆಸರು ಕೊಟ್ಟಿದ್ದಾರೆ. ಅದು ಏನು ಅಂತ ಹೇಳಿದ್ರೆ, ಸೊ ನೋಡಿ, ಇಲ್ಲಿ ಆಲಮಟ್ಟಿ ಅಣೆಕಟ್ಟಿಗೆ ಇರ್ತಕ್ಕಂಥ ಹೆಸರು ಲಾಲ್ ಬಹದ್ದೂರ್ ಶಾಸ್ತ್ರಿ. ನಾರಾಯಣಪುರಕ್ಕೆ ಇರ್ತಕ್ಕಂಥ ಹೆಸರು, ನಾರಾಯಣಪುರದಲ್ಲಿ ಒಂದು ನಾರಾಯಣಪುರಕ್ಕೆ ಒಂದು ಅಣೆಕಟ್ಟಿಗೆ ಹೆಸರು ಕೊಟ್ಟಿದ್ದಾರೆ. ಅದು ಯಾವುದಪ್ಪ ಅಂತಂದಾಗ ಬಸವ ಸಾಗರ ಅಂತ ಕೊಟ್ಟಿದ್ದಾರೆ. ತುಂಗಭದ್ರಾ ಅಣೆಕಟ್ಟಿಗೆ ಕೊಟ್ಟಿದ್ದಾರೆ ಪಂಪಾ ಸಾಗರ ಅಂತೇಳಿ. ಈಗ ಮಲಪ್ರಭಾ ಒಂದು ಉಳಿದಿದೆ, ಅದು ರೇಣುಕಾ ಸಾಗರ ಅಂತೇಳಿ. ಇಲ್ಲಿ
ಸರಿಯಾದಂತಹ ಉತ್ತರ ಯಾವುದಂತ ನೋಡೋದಾದ್ರೆ ಸ್ನೇಹಿತರೆ ಎಲ್ಲವೂ ಅಬ್ಸರ್ವ್ ಮಾಡಿ. ಒಂದು ಆಲಮಟ್ಟಿಗಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಹೇಳಿದೆ ನಾನು. ಆಲಮಟ್ಟಿಗಿರ್ತಕ್ಕಂಥ ಹೆಸರು ಯಾವುದು? ಲಾಲ್ ಬಹದ್ದೂರ್ ಶಾಸ್ತ್ರಿ. ನಾರಾಯಣಪುರ ಬಸವಸಾಗರ, ತುಂಗಭದ್ರಾ ಪಂಪಸಾಗರ, ಮಲಪ್ರಭಾ ರೇಣುಕಾಸಾಗರ. ಹಾಗಾದ್ರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಂದಾಗ ನೋಡ್ಬೇಕಾದಾಗ ಇಲ್ಲಿ ಸರಿಯಾದಂಥ ಉತ್ತರ ನೋಡಿ, ಆಲಮಟ್ಟಿ ಇದೆಯಲ್ಲ ಎರಡನೇದಿದೆ, ನಾರಾಯಣಪುರ ಇದೆ ಮೂರನೇದಿದೆ, ಅದೇ ರೀತಿಯ ತುಂಗಭದ್ರಾ ನಾಲ್ಕನೇದಿದೆ, ಪಂಪಸಾಗರ, ಮಲಪ್ರಭಾ ಒಂದನೇ. ಸರಿಯಾದಂಥ ಉತ್ತರ ಮೂರನೇದು ಸ್ನೇಹಿತರೆ. ಸರಿಯಾದಂಥ ಉತ್ತರ ಮೂರನೇದಂತ ನಾವು ಹೇಳ್ಬೋದು. ಸೊ ಅದಾದ ನಂತರ ಇನ್ನೊಂದು ಕ್ವಶನ್ ಇದೆ. ಇಲ್ಲಿ ಏನಿದೆ ಕ್ವಶನ್ ಅನ್ನೋದಾದರೆ ಒಂದು ಸೆಕೆಂಡು. ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ನೋಡಿ, ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ನಿಂದ $100 ಮಿಲಿಯನ್ ಸಾಲವನ್ನು ಭಾರತ ಸೂರ್ಯಮೇಲನ ಸೌರ ನೋಡಿ ಸೂರ್ಯಮೇಲನ ಸೌರ ಯೋಜನೆಗಳಿಗೆ ನೆರವಾಗಲು ಭಾರತ ಯಾವ ಬ್ಯಾಂಕ್ ಪಡೆಯಿತು? ಇದು ಕರೆಂಟ್ ಅಫೇರ್ಸಿಗೆ ಬರುತ್ತೆ ಸ್ನೇಹಿತರೆ. ಆದರೂ ನೋಡೋಣ, ಅದಕ್ಕೇನು ಸಮಸ್ಯೆ ಇಲ್ಲ, ಆದರೂ ನೋಡೋಣ. ನೋಡಿ ಇಲ್ಲಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್, ADB ಬ್ಯಾಂಕ್ ಅಂತ ಕರಿತೀವಿ. ADB ಬ್ಯಾಂಕ್ ಅಂತ ಕರಿತೀವಿ ನಾವು. ಇದನ್ನ ಏನಂತ ಕರಿತೀವಿ? ADB ಬ್ಯಾಂಕ್, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರಿತೀವಿ. ADB ಬ್ಯಾಂಕ್ ಶಾರ್ಟ್ ಫಾರ್ಮ್ ಅಲ್ಲಿ. ಇದು ಡಾಲರ್ ಯಾವ ಯೋಜನೆಗೆ ನೆರವಾಗಲು ಭಾರತ ಇದು ಮಾಡಿತು ಅಂತ ಕೇಳಿದಾಗ ಇಲ್ಲಿ ನಾವು ನೋಡಬೇಕಾಗುತ್ತೆ. ಅಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾನೆ. ICICI ಬ್ಯಾಂಕು, ಭಾರತೀಯ ಸ್ಟೇಟ್ ಬ್ಯಾಂಕು, ಅದೇ ರೀತಿಯಾಗಿ ಇನ್ನೊಂದು ಕೊಟ್ಟಿದ್ದಾನೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಅಲಹಾಬಾದ್. ಇಲ್ಲಿ ಸರಿಯಾದಂಥ ಉತ್ತರ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತ ನಾವಿಲ್ಲಿ ಹೇಳ್ಬೋದು. ಏನಿದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತ? ಇದು ಏನು ಉದ್ದೇಶ ಇತ್ತು ಅಂತಂದಾಗ ಇಲ್ಲಿ ನೋಡಿ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಒಪ್ಪಂದ ಮಾಡಿಕೊಳ್ಳುತ್ತೆ. ಇಲ್ಲಿ ಉದ್ದೇಶ $100 ಮಿಲಿಯನ್ ಸಾಲ ಮೊತ್ತವನ್ನು ನೋಡಿ PNB ಬ್ಯಾಂಕ್ ಮೂಲಕ ದೇಶಾದ್ಯಂತ ಸೌರಶಕ್ತಿ ಯೋಜನೆಗೆ ಮತ್ತೆ ಕೈಗಾರಿಕೆಗಳಿಗೆ, ಗ್ರಾಹಕರಿಗೆ ಸಾಲದ ರೂಪದಲ್ಲಿ ವಿತರಣೆ ಮಾಡುವುದೇ ಇದರ ಉದ್ದೇಶ ಆಗಿತ್ತು. ನೋಡ್ರಿ, ಕೈಗಾರಿಕೆ ಆಗಿರ್ಬೋದು, ಸೌರಶಕ್ತಿ, ಅದೇ ರೀತಿಯಾಗಿ ಇನ್ನೊಂದು ಏನಪ್ಪ ಅಂದರೆ ಕೈಗಾರಿಕೆ, ಗ್ರಾಹಕರಿಗೆ ಸಾಲದ ರೂಪದಲ್ಲಿ ಒಂದು ನೀಡುವ ಒಂದು ವ್ಯವಸ್ಥೆ ಆಗಿತ್ತು ಅಂತ ನಾವಿಲ್ಲಿ ಹೇಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್, ಯಾವುದು ಕೂಡ ನಾವು ಎಲ್ಲವೂ ಆಪ್ಷನ್ಸ್ಗೆ ಸರಿಯಾದ ಉತ್ತರ ನೋಡಿದಾಗ ಮುಂಬರುವ ಪ್ರಶ್ನೆಗಳಿಗೆ ನಾವು ಮುಂಬರುವ ಯಾವುದೇ ಒಂದು ಪ್ರಶ್ನೆ ಬಂದರೂ ಕೂಡ ನಾವು ಇದು ಮಾಡ್ತೀವಿ. ಇದು ಕರೆಂಟ್ ಅಫೇರ್ಸ್ ಇದೆ, ಡೋಂಟ್ ವೆರಿ, ಕರೆಂಟ್ ಅಫೇರ್ಸ್ ಇದೆ, ಅದನ್ನು ಕೂಡ ನೋಡೋಣ, ಏನು ಸಮಸ್ಯೆ ಇಲ್ಲ. 38ನೇ ಕ್ವಶನ್ ನೋಡಿ, ಇದಕ್ಕೆ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2016ರಲ್ಲಿ ನೋಡ್ರಿ, ಘನತ್ಯಾಜ್ಯ ನಿರ್ವಹಣಾ ನಿಯಮವು ನೋಡಿ 2016ರಲ್ಲಿ ಅವಕಾಶ ಆಧಾರಡಿಯಲ್ಲಿ ಅಧಿಸೂಚಿಸಲಾಯಿತು ಅಂದಾಗ ಇಲ್ಲಿ ಸರಿಯಾದಂಥ ಉತ್ತರ ಒಂದನೇದು ಪರಿಸರ ರಕ್ಷಣಾ ಕಾಯ್ದೆ 1986 ಅಂತ ನಾವಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಒಂದು ಸೆಕೆಂಡ್, ಇಲ್ಲಿ ಕೂಡ ಒಂದು ಕರೆಂಟ್ ಅಫೇರ್ಸ್ ಇದೆ 35. ಏನಂದ್ರೆ 2017 ಜುಲೈ 21ರಿಂದ ಜುಲೈ 24ರವರೆಗೂ 2017ರ ಕನ್ನಡ ಚಲನಚಿತ್ರೋತ್ಸವವನ್ನು ಕೆಳಗಿನ ಯಾವ ಸ್ಥಳದಲ್ಲಿ ಅಂದರೆ ಡೈರೆಕ್ಟ್ ಕಲ್ಕತ್ತಾ ಅಂತ ಹೇಳ್ಬೋದು. ಕಲ್ಕತ್ತಾ ಎಲ್ಲವೂ ಒಂದೇ ಅಂತ ಹೇಳ್ಬೋದು ಸ್ನೇಹಿತರೆ. ಓಕೆ, ಮುಂಬರ್ತಕ್ಕಂಥ ಇಲ್ಲಿ ಏನು ಕ್ವಶನ್ ಕೇಳಿದಾರೆ ನೋಡ್ರಿ, ಕೆಳಗಿನವುಗಳಲ್ಲಿ ಯಾವುವು ಕೇಂದ್ರ ಪಟ್ಟಿಗೆ ಸೇರಿವೆ? ರಾಜ್ಯ ಪಟ್ಟಿ ಮತ್ತು ಕೇಂದ್ರ ಪಟ್ಟಿ ನಮ್ಗೆ ಗೊತ್ತಿದೆ. ರಾಜ್ಯ ಪಟ್ಟಿಗೆ ಯಾವ ಸೇರಿದಾವೆ, ಕೇಂದ್ರ ಪಟ್ಟಿಗೆ ಯಾವ ಸೇರಿದಾವೆ ಅಂತ ನಮಗೆ ಗೊತ್ತಿರಬೇಕು ಸ್ನೇಹಿತರೆ. ಇಲ್ಲಿ ಸರಿಯಾದಂಥ ಉತ್ತರ ಎ, ಬ್ಯಾಂಕಿಂಗ್, ವಿಮೆ ಮತ್ತು ಚುನಾವಣೆಗಳು. ಇವುಗಳು ಅವು ಕೇಳಿದರೆ ಅವು ಏನಪ್ಪ ಅಂತಂದರೆ ನೋಡಿ, ಇವುಗಳು ಕೇಂದ್ರ ಪಟ್ಟಿಗೆ ಸೇರ್ತವೆ. ಇವುಗಳು ಏನು ಮಾಡ್ತವೆ? ಕೇಂದ್ರ ಪಟ್ಟಿಗೆ ಸೇರ್ತವೆ ಅಂತ ನಾವು ಹೇಳ್ಬೋದು. ಇಲ್ಲಿ ಈ ಥರ ಆಯ್ಕೆ ವಿಶ್ಲೇಷಣೆ ನೋಡೋದಾದರೆ ಇಲ್ಲಿ ಸಾರ್ವಜನಿಕ ಆರೋಗ್ಯ ಮತ್ತು ಅರಣ್ಯ ರಾಜ್ಯ ಪಟ್ಟಿಗೆ ಸೇರುತ್ತೆ, ಹೌದಾ? ಸಾರ್ವಜನಿಕ ಆರೋಗ್ಯ ಮತ್ತು ಅರಣ್ಯ ಮತ್ತು ಇವು ಏನು ಮಾಡ್ತಾವೆ? ರಾಜ್ಯ ಪಟ್ಟಿಗೆ ಸೇರುತ್ತೆ. ನೆಕ್ಸ್ಟು ಟೆಲಿಫೋನ್, ಇವು ಎಲ್ಲ ಏನು ಮಾಡ್ತಾವಪ್ಪ ಅಂತಂದರೆ ರಾಜ್ಯದ ವ್ಯಾಪ್ತಿಗೆ ಬರ್ತವೆ. ಸಮವರ್ತಿ ಪಟ್ಟಿ ಕೆಲವು ಬರ್ತವೆ, ಅವು ಕ್ಲಾಸ್ ಮಾಡೋಕೆ ನಾನು
ವಿವರಣವಾಗಿ ಹೇಳ್ತಾ ಹೋಗ್ತಾರೆ ಸ್ನೇಹಿತರೆ. ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮತ್ತೊಂದು ಅವಧಿಗೆ ಭಾರತ ಪುನರ್ನಾಮ ನಿರ್ದೇಶನಗೊಂಡವರು ಯಾರು? ಆ ಸಂದರ್ಭದಲ್ಲಿ ಸ್ನೇಹಿತರೆ, ಆ ಸಂದರ್ಭದಲ್ಲಿ ಯಾರಾಗಿದ್ರು ಅಂತ ಕೇಳಿದಾಗ ಇಲ್ಲಿ ಸರಿಯಾದಂಥ ಉತ್ತರ ದಲ್ವೀರ್ ಭಂಡಾರಿ ಅಂತ ನಾವಿಲ್ಲಿ ಹೇಳ್ಬೋದು. ಸರಿಯಾದಂಥ ಉತ್ತರ ದಲವೀರ್ ಭಂಡಾರಿ ಅಂತ ಹೇಳ್ಬೋದು. ನೆಕ್ಸ್ಟ್ ನಾನು ಹೇಳ್ತಾ ಇದ್ದೀನಿ ಏನಪ್ಪ ಅಂತಂದಾಗ, ಓಕೆ ಹೇಳಿ. ಮೆಂಟಲ್ ಬಿಟ್ಟು ನೆಕ್ಸ್ಟ್ ಅಲ್ಲಿ ಮಾಡ್ತೀನಿ ಸ್ನೇಹಿತರೆ. ಹೇಳಿ. ಕ್ವಶನ್ ನಂಬರ್ 40 ಇದೆ. ರಾಷ್ಟ್ರೀಯ ನಗರ ಜೀವನೋಪಾಯ ನಿಯೋಗದ ಉಪಭಾಗಗಳು ಯಾವ್ಯಾವು ಅಂತ ಕೇಳಿದೆ. ನೋಡ್ರಿ, ರಾಷ್ಟ್ರೀಯ ನಗರ ಜೀವನೋಪಾಯದ ನಿಯೋಗದ ಉಪಭಾಗಗಳು ಯಾವ್ಯಾವು ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ನೋಡಿ ಸ್ನೇಹಿತರೆ. ಇಲ್ಲಿ ಕೇಳಿದರೆ ಸಮುದಾಯ ಸಂಸ್ಥೆಗಳ ರಚನೆ ಮತ್ತು SHGಗಳು, ಅವುಗಳ ಫೆಡರೇಷನ್ಗಳು, ಸಾರ್ವತ್ರಿಕ ಆರ್ಥಿಕ ಸೇರ್ಪಡೆ, ಇಲ್ಲಿ ನಗರ ಜೀವನೋಪಾಯ ಕೇಂದ್ರಗಳು, ನಗರ ಉದ್ಯೋಗ ವೇತನ. ಇದು ಇಲ್ಲಿ ಕೇಳ್ತಕ್ಕಂಥ ಉತ್ತರಕ್ಕೆ ಇಲ್ಲಿ ABC ಮತ್ತು ಇಲ್ಲಿ ABC ಸರಿಯಾಗಿರುತ್ತೆ. ABC ಸರಿಯಾಗಿರುತ್ತೆ, ಡಿ ಮಾತ್ರ ಅಲ್ಲ. ಸರಿಯಾದ ಉತ್ತರ ಎರಡನೇದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮತ್ತೊಮ್ಮೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದಿರಲ್ಲ ಅವ್ರು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಮತ್ತೆ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ಕ್ವಶನ್ ಇದೆ. ಏನು ಕ್ವಶನ್ ಇದೆ ಇಲ್ಲಿ ನೋಡಿ. ಇದು ಪ್ರಮುಖವಾದ ಕ್ವಶನ್, ಯಾವುದೇ ಕಾರಣಕ್ಕೂ ಎಲ್ಲಿ ಮಿಸ್ ಆಗಿಲ್ಲ. ಒಂದು ಸೆಕೆಂಡ್ ನೋಡಿ. ಚಂಪಾರಣ್ಯ ಸತ್ಯಾಗ್ರಹವು ಗಾಂಧೀಜಿಯವರು ಜನನಾಯಕರಾಗಿ ಭಾರತ ರಾಜಕಾರಣದಲ್ಲಿ ಎರಡನೆಯ ಪ್ರವೇಶವನ್ನು ಗುರುತಿಸಿತು. ಚಂಪಾರಣ್ಯ ಸತ್ಯಾಗ್ರಹವು ಇಂಡಿಗೋ ನೀಲಿ ಬೆಳೆಗಾರರ ತೋಟಗಾರಿಕೆ ಕಾರ್ಮಿಕರು ಎದುರಿಸುತ್ತಿದ್ದ ಸಮಸ್ಯೆಗಳನ್ನು ಪರಿಹರಿಸುವ ಸಲುವಾಗಿ ಚಾಲ್ತಿಗೆ ತರಲಾಯಿತು. ಸೊ ನೋಡಿ, ಚಂಪಾರಣ್ಯ ಸತ್ಯಾಗ್ರಹವು ನೆನಪಿರಲಿ 1917ರಲ್ಲಿ ಆಗುತ್ತೆ. ಚಂಪಾರಣ್ಯ ಸತ್ಯಾಗ್ರಹ ಯಾವಾಗ ಆಗುತ್ತೆ? 1917ರಲ್ಲಿ ಆಗುತ್ತೆ. ಇದು ಮಹಾತ್ಮ ಗಾಂಧೀಜಿಯವರ ಮೊದಲ ಸತ್ಯಾಗ್ರಹವಾಗಿದೆ. ಇದು ಮೊದಲ ಸತ್ಯಾಗ್ರಹ, ಮಹಾತ್ಮ ಗಾಂಧೀಜಿಯವರ ಮೊದಲ ಒಂದು ಸತ್ಯಾಗ್ರಹ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಮೊದಲ ಒಂದು ಸತ್ಯಾಗ್ರಹ ಅಂತ ಹೇಳ್ಬೋದು. ಇದು ನೋಡ್ರಿ, ಇನ್ನೊಂದು ಯಾವಾಗಾಯಿತು? 1917ರಲ್ಲಿ ಆಗುತ್ತೆ. ಇದು ಮಹಾತ್ಮ ಗಾಂಧೀಜಿಯವರ ಮೊದಲ ಸತ್ಯಾಗ್ರಹ ಅಂತ ನಾವು ಹೇಳ್ಬೋದು. ಇದು ಬಿಹಾರದ ನೋಡ್ರಿ, ಬಿಹಾರದಲ್ಲಿ ಚಂಪಾರಣ್ಯ ಜಿಲ್ಲೆಯ ರೈತರು ಬ್ರಿಟಿಷ್ ಏನು ಮಾಡ್ತಾರೆ ಅಂದರೆ ಜಮೀನ್ದಾರರು ತೀವ್ರವಾಗಿ ಶೋಷಣೆಗಳು ಮಾಡ್ತಾರೆ. ಆ ಸಂದರ್ಭದಲ್ಲಿ ತಿನ್ ಕತಿ ಎಂಬ ಪದ್ಧತಿ ಇರುತ್ತೆ ನೋಡ್ರಿ. ಅದೊಂದು ತಿನ್ ಕತಿಯ ಒಂದು ಪದ್ಧತಿ ಜಾರಿಗೆ ತರ್ತಾರೆ. ಆ ಪದ್ಧತಿಯಿಂದ ರೈತರನ್ನು ತುಂಬ ಗೋಳಾಡ್ಕೊಂತಾರೆ, ಅಂದರೆ ಭಾಳ ಟಾರ್ಚರ್ ಕೊಡ್ತಾರೆ. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ 20 ಭಾಗ, ಒಂದು ಭೂಮಿಯನ್ನು 20 ಭಾಗಗಳನ್ನಾಗಿ ಮಾಡಿ ಕಡ್ಡಾಯವಾಗಿ 3 ಭಾಗದಲ್ಲಿ ಏನು ಮಾಡ್ತಾರೆ, ನೀಲಿ ಅಂದರೆ ಇಂಡಿಗೋ, ಇಲ್ಲಿದೆ ನೋಡ್ರಿ. ಇಂಡಿಗೋ ಏನು ಮಾಡ್ತಾರೆ, ಬಟ್ಟೆಗಳಿಗೆ ಹಾಕುವ ಒಂದು ಬಣ್ಣ. ಇದು ಇಂಡಿಗೋನ ಬಟ್ಟೆಗಳಿಗೆ ಹಾಕುವ ಒಂದು ಬಣ್ಣ. ಅದನ್ನು ಬೆಳಿಬೇಕು ಅಂತೇಳಿ ಕಡ್ಡಾಯವಾಗಿ ರೂಲ್ಸ್ ತರ್ತಾರೆ. ಅಂದರೆ ಈ ಒಂದು ಹೊಲವನ್ನು 20 ಭಾಗಗಳನ್ನು ಆಗಿ ಮಾಡಿ ಅದರಲ್ಲಿ 3 ಭಾಗಗಳು ಏನು ಮಾಡ್ತಾರೆ, ಬೆಳೆಗೆ, ಯಾವುದು ಈ ಬೆಳೆ ಅಂತಾರೆ, ಇಂಡಿಗೋ ಬೆಳೆನ ಬೆಳೆ ಅಂತಾರೆ. ಅದು ಒಂದು ರೈತರನ್ನ ಶೋಷಣೆಗೆ ಒಳಪಡಿಸುತ್ತದೆ. ಆನಂತರ ಇದರ ಒಂದು ಮಹತ್ವವನ್ನು ಮಹಾತ್ಮ ಗಾಂಧೀಜಿಯವರು ವಹಿಸ್ಕೊಳ್ತಾರೆ. ಇಲ್ಲಿ ಚಂಪಾರಣ್ಯ ಸ್ಥಳೀಯ ಒಬ್ಬ ನಾಯಕ ಇರ್ತಾರೆ. ಅವರು ಯಾರಂದರೆ ರಾಜಕುಮಾರ್ ಶುಕ್ಲಾ ಅಂತ ಇರ್ತಾರೆ. ಯಾರಿರ್ತಾರೆ? ರಾಜಕುಮಾರ ಶುಕ್ಲಾ ಅಂತ ಇರ್ತಾರೆ. ಅವರನ್ನ ಅಲ್ಲಿ ಭೇಟಿ ಮಾಡಿ ಏನು ಮಾಡ್ತಾರೆ ಅಂದರೆ ಮಹಾತ್ಮ ಗಾಂಧಿಯವರು ವಿವರವಾಗಿ ಅದ್ರ ಬಗ್ಗೆ ತಿಳಿದು ಅದು ಚಂಪಾರಣ್ಯ ಏನು ಮಾಡ್ತಾರೆ ಅಂದರೆ ಸತ್ಯಾಗ್ರಹವನ್ನು ಕೈಗೊಳ್ತಾರೆ. ರೈತರ ಪರವಾಗಿ ಕೊನೆಗೆ ಹೋರಾಟ ಮಾಡ್ತಾರೆ ಅಂತ ನಾವಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಕ್ವಶನ್ನು.
ಇಲ್ಲಿ ನೋಡ್ರಿ ಸರಿಯಾದ ಆಯ್ಕೆ ಯಾವುದು ಅಂತ ಕೇಳಿದಾಗ ನೆನಪಿರಲಿ, ಇಲ್ಲಿ ಉತ್ತರ ಯಾವುದು ಅಂತಂದಾಗ ನಾವು ಉತ್ತರ ಹೇಳಿಲ್ಲ ಅಂತ ಅನ್ಕೋಬೇಡ್ರಿ. ಇಲ್ಲಿ ಸರಿಯಾದಂಥ ಉತ್ತರ ಎರಡನೇದು ಬಿ ಮಾತ್ರ ಸರಿ. ಅದು ಮಹಾತ್ಮ ಗಾಂಧೀಜಿಯು ಎರಡನೇದು ಅಂತಲ್ಲ, ಅದು ಮೊದಲನೆಯ ಸತ್ಯಾಗ್ರಹ. ನೆನಪಿರಲಿ, ಇಲ್ಲಿ ಸರಿಯಾದಂಥ ಉತ್ತರ ಒಂದನೇದು. ಇಲ್ಲಿ 46 ಇದು ಕರೆಂಟ್ ಅಫೇರ್ಸಿಗೆ ಸಂಬಂಧಿಸಿದ್ದು. ನೋಡೋಣ, ಆನ್ಸರ್ ಕೂಡ ಹೇಳ್ತೀನಿ, ಏನು ಸಮಸ್ಯೆ ಇಲ್ಲ. 1939ರಲ್ಲಿ ಕಾಂಗ್ರೆಸ್ ಸಚಿವರು 7 ಸಂಸ್ಥಾನಗಳಲ್ಲಿ ರಾಜೀನಾಮೆಯನ್ನು ನೀಡಲು ಕಾರಣವೇನೆಂದರೆ ಇವು ಯಾವೂ ಅಲ್ಲ. ಇದು ಸರಿಯಾದಂಥ ಉತ್ತರ ಆಗಿದೆ, ಯಾವೂ ಅಲ್ಲ ಅಂತ. ನ್ಯಾಷನಲಿಸ್ಟ್ ಪಕ್ಷವನ್ನು ಸ್ಥಾಪಿಸಿದ, ನೋಡ್ರಿ ಇಲ್ಲಿ ಬಂತು ನೋಡಿ, ಇಂಪಾರ್ಟೆಂಟ್ ಕ್ವಶನ್. ಇದನ್ನು ಯಾರು ಸ್ಥಾಪನೆ ಮಾಡಿದ್ರು, ನ್ಯಾಷನಲಿಸ್ಟ್ ಪಕ್ಷವನ್ನು ಯಾರು ಸ್ಥಾಪನೆ ಮಾಡಿದ್ರು ಅಂತ. ಇಲ್ಲಿ ನೋಡ್ರಿ, ಇಲ್ಲಿ ಸರಿಯಾದಂಥ ಉತ್ತರ ನ್ಯಾಷನಲಿಸ್ಟ್ ಪಕ್ಷವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಪ್ರಮುಖ ನಾಯಕರು ಯಾರು ಅಂತಂದಾಗ ಇಲ್ಲಿ ನಾವು ಉತ್ತರ ನೋಡೋದಾದ್ರೆ MC ಚೆಗಾಲ ಅಂತ ಇಲ್ಲಿ ಆನ್ಸರ್ ನೋಡೋದಾಗ್ತೀವಿ. 1 ಸೆಕೆಂಡ್. ಒಂದು ಇಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಇಲ್ಲಿ ಸರಿಯಾದಂಥ ಉತ್ತರ. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅಲ್ಲಿ ಒಂದು ಏನ್ ಮಾಡಿದ್ದಾರೆ ಅಂದ್ರೆ ಆ ಸಂದರ್ಭದಲ್ಲಿ ಕೀ ಆನ್ಸರ್ ಅಲ್ಲಿ ರಾಂಗ್ ಕೊಟ್ಟಿದ್ದಾರೆ. ಇದು ಸರಿಯಾದಂಥ ಉತ್ತರ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅಂತ ಹೇಳ್ಬೋದು. ಏನು ಇದು ನ್ಯಾಷನಲಿಸ್ಟ್ ಪಕ್ಷದ ಸ್ಥಾಪಕರು ಯಾರಂದ್ರೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅಂತ. ನಾವು ಇದು ಆಲ್ ಇಂಡಿಯಾ ನ್ಯಾಷನಲಿಸ್ಟ್ ಮುಸ್ಲಿಂ ಪಾರ್ಟಿ ಅಂತ ಇರುತ್ತೆ, ಓಕೆನಾ. ಇದು ಏನಾಗುತ್ತೆ ಅಂದ್ರೆ ಆಲ್ ಇಂಡಿಯಾ ನ್ಯಾಷನಲಿಸ್ಟ್ ಮುಸ್ಲಿಂ ಪಾರ್ಟಿ ಅಂತ ಇರುತ್ತೆ. ಮೌಲಾನಾ ಆಜಾದ್ ಅವರ ಪಾತ್ರ ಪ್ರಮುಖವಾಗಿದೆ ಅಂತ ಇಲ್ಲಿ ನಾವು ಹೇಳ್ಬೋದು. ನೋಡಿ, ಪಕ್ಷದ ಹಿನ್ನೆಲೆ ನೋಡೋದಾದ್ರೆ ಭಾರತ ಸ್ವಾತಂತ್ರ್ಯ ಹೋರಾಟದ ಅವಧಿಯಲ್ಲಿ ಮುಸ್ಲಿಂ ಲೀಗ್ ಪ್ರತ್ಯೇಕವಾದ ಒಂದು ಏನ್ ಮಾಡುತ್ತೆ ಅಂದ್ರೆ ರಾಜಕಾರಣ ಮತ್ತು ಅದೇ ಸಂದರ್ಭದಲ್ಲಿ ಏನ್ ಮಾಡುತ್ತೆ ದ್ವಿರಾಷ್ಟ್ರ ಸಿದ್ಧಾಂತವನ್ನು ಪ್ರಕಟಿಸ್ತದೆ. ಆ ಸಂದರ್ಭದಲ್ಲಿ ಈ ಸಿದ್ಧಾಂತವನ್ನು ಏನ್ ಮಾಡ್ತಾರೆ ಅಂದ್ರೆ ಕಾಂಗ್ರೆಸ್ನವರು ವಿರೋಧ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇವರೆಲ್ಲ ಒಂದು ರಾಷ್ಟ್ರೀಯ ಬಲವಾಗಿ ಬೆಂಬಲಿಸ್ತಾರೆ. ಅಂದ್ರೆ ಇದು ನ್ಯಾಷನಲಿಸ್ಟ್ ಪಕ್ಷವನ್ನು ಆ ಸಂದರ್ಭದಲ್ಲಿ 1929ರಲ್ಲಿ ಸ್ಥಾಪನೆ ಮಾಡ್ತಾರೆ. ಎಷ್ಟಂದ್ರೆ 1929ರಲ್ಲಿ. ಯಾರು ಅಂತಂದಾಗ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಓಕೆ, ಸೊ 47 ಕ್ವಶನ್ ಈ ರೀತಿ ಸ್ವಲ್ಪ ನಾವು ವಿವರವಾಗಿ ನೋಡ್ತಾ ಹೋದಂಗಲ್ಲ ಇನ್ನೂ ಟೈಮ್ ವೇಸ್ಟ್ ಆಗ್ತಾ ಇದೆ. ಹಾಗಾಗಿ ನಾನು ಮೇಲೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಕ್ಲಾಸಲ್ಲಿ ತಗೊಳ್ಳುವಾಗ ಈ ರೀತಿ ಕ್ವಶನ್ ಬರುತ್ತೆ ಅಂತ ತಿಳಿಸಿ ಹೇಳ್ತಾ ಹೋಗ್ತೀನಿ. ಓಕೆ, 47 ಕ್ವಶನ್ ಈ ರೀತಿ ಇದೆ ನೋಡಿ. ಈ ಪೈಕಿ ಔರಂಗಜೇಬನಿಗೆ ಸಂಬಂಧಿಸಿದ ಸರಿಯಾದದ್ದು ಯಾವ್ಯಾವು ಅಂತ ಕೇಳಿದರೆ, ಸರಿಯಾದಿರ್ತಕ್ಕಂಥದ್ದು ಯಾವ್ಯಾವು ಅಂತ ಕೇಳಿದರೆ ಇಲ್ಲಿ ನೋಡ್ರಿ ಸರಿಯಾದದ್ದು ಯಾವುದು ಅಂತ ಕೇಳಿದರೆ ನೆನಪಿರಲಿ. ಔರಂಗಜೇಬನು ನೋಡ್ರಿ ದೀರ್ಘ ಆಳ್ವಿಕೆಯಲ್ಲಿ ಮೊಘಲ ರಾಜ್ಯವು ಗಡಿ ಉತ್ತುಂಗಕ್ಕೆ ತಲುಪಿಸಿದ. ನೋಡ್ರಿ ಇಲ್ಲಿ ಆಳ್ವಿಕೆ ಅವಧಿಯಲ್ಲಿ ಮೊಘಲರ ಸಾಮ್ರಾಜ್ಯ ಭೌಗೋಳಿಕವು ಅತ್ಯಂತ ಗರಿಷ್ಠ ಮಟ್ಟಕ್ಕೆ ವಿಸ್ತರಿಸ್ತಾನೆ. ಯಾರಂದ್ರೆ ಔರಂಗಜೇಬ್. ಇದು ಸರಿಯಾದಂಥದ್ದು. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಜಾತೀಯ ಜವಾಬೀಟ್ಸ್ ಜಾರಿ ಮಾಡಿದ್ದು ಇವನು ಅಲ್ಲ ಅಂತ ನಾವು ಹೇಳ್ಬೋದು. ನವರೋಜ್ ಹಬ್ಬವನ್ನು ಏನ್ ಮಾಡ್ತಾನೆ ಅಂದ್ರೆ ಅಂದ್ರೆ ಮುಂದುವರಿಸಲಿಲ್ಲ. ಹಬ್ಬವನ್ನು ಏನ್ ಮಾಡಿದಾನೆ ಇವನು ಮುಂದುವರಿಸಲ್ಲ. ಅವನು ಈ ನವರೋಜ್ ಹಬ್ಬಕ್ಕೆ ವಿರೋಧ ಆಗ್ತಾನೆ. ಇವನು ಅಪೋಸಿಟ್ ಔರಂಗಜೇಬ್ ಹೆಂಗಂದ್ರೆ ತಂದೆಯನ್ನೇ ಒಂದು ಜೈಲಿನಲ್ಲಿಟ್ಟು ಆಡಳಿತ ಮಾಡಿದಂತ ಒಬ್ಬ ಕೆಟ್ಟ ಮನುಷ್ಯ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದು ರಾಂಗ್ ಆಗಿದೆ. ಮುಂದುವರಿಸಲಿಲ್ಲ. ಅವನು ಜರೋಕಾ ದರ್ಶನ್ ಪದ್ಧತಿಯನ್ನು ನಿಲ್ಲಿಸಿದನು. ಇಲ್ಲಿ ACD ಕರೆಕ್ಟ್ ಆಗಿದೆ. ಇಲ್ಲಿ ACD ಕರೆಕ್ಟ್ ಆಗಿದೆ ಅಂತ ನಾವು ಹೇಳ್ಬೋದು. ACD ಕರೆಕ್ಟ್ ಆಗಿದೆ. ಇಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ, ACD ಕರೆಕ್ಟ್ ಆಗಿದೆ ಅಂತ ನಾವು ಹೇಳ್ಬೋದು. ಇಲ್ಲಿ ACD ಯಾವ್ದು ಆಪ್ಷನ್ ಸರಿ ಇರುತ್ತಲ್ಲ ಅದು ಸರಿಯಾಗಿ ಉತ್ತರ ಆಗಿರುತ್ತೆ.
ACD ಸರಿಯಾದಂಥ ಉತ್ತರ 3. ನೆನಪಲ್ಲಿ ಸರಿಯಾದಂಥ ಉತ್ತರ 3ನೇದು. ಓಕೆ, ನೆಕ್ಸ್ಟ್ ಕ್ವಶನ್ ಈ ರೀತಿ ಇದೆ. ನೆಕ್ಸ್ಟ್ ಕ್ವಶನ್ 49. 48 ಎಲ್ಲೋಯ್ತು ಅಂತ ಅನ್ಕೋಬೇಡ್ರಿ. 48 ಕೆಳಗಿರುತ್ತೆ, ಇಲ್ಲಾಂದ್ರೆ ಮೆಂಟಲ್ ಎಬಿಲಿಟಿ ಆಗಿರುತ್ತೆ. ಓಕೆ, ಒಳಸಂಚು ಮಟ್ಟ ಹಾಕಲು ಸುಲ್ತಾನನು ಔತಣಗಳು ಮತ್ತು ಸಭೆಗಳನ್ನು ನಿಷೇಧಿಸಿದನು ಮತ್ತು ದೇಶವನ್ನು ತನ್ನ ಬೇಹುಗಾರಿಕೆಯಿಂದ ತುಂಬಿಸಿದನು. ಯಾರು ಅಂತ ಕೇಳಿದೆ ನೋಡ್ರಿ. ಯಾರು ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದಾಗ ಅಲ್ಲಾವುದ್ದೀನ್ ಖಿಲ್ಜಿ. ಸರಿಯಾದಂಥ ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿ ಅಂತ ನಾವು ಹೇಳ್ಬೋದು. ನೋಡಿ 49 ಅಲ್ಲಾವುದ್ದೀನ್ ಖಿಲ್ಜಿ ಇಲ್ಲಿ ಸರಿಯಾದಂಥ ಉತ್ತರ. ಸ್ವಲ್ಪ ಇನ್ಫಾರ್ಮೇಶನ್ ನೋಡೋದಾದ್ರೆ, ದೆಹಲಿಯ ಸುಲ್ತಾನರ ಇತಿಹಾಸದಲ್ಲಿ ತನ್ನ ವಿರುದ್ಧ ನಡೆಯುತ್ತಿದ್ದ ನೋಡ್ರಿ ಆಂತರಿಕ ದಂಗೆಗಳು ಮತ್ತು ಒಳಸಂಚುಗಳನ್ನು ಸಂಪೂರ್ಣವಾಗಿ ಏನ್ ಮಾಡ್ಬೇಕಂದ್ರೆ ಹತ್ತಿಕ್ಕಲು ಅತ್ಯಂತ ಕಠಿಣ ಸುಗ್ರೀವಾಜ್ಞೆಗಳು ಅಥವಾ ಕ್ರಮಗಳನ್ನು ಜಾರಿಗೆ ತಂದ ಕೀರ್ತಿ ಯಾರಿಗೆ ಸಲ್ಲುತ್ತಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿಗೆ ಸಲ್ಲುತ್ತಂದ್ರೆ. ಬೇಹುಗಾರಿಕೆ ನೋಡಿ, ಬೇಹುಗಾರಿಕೆ ಅನ್ನೋ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರ್ತಾನೆ. ಅದರಿಂದ ತನ್ನ ಸಾಮ್ರಾಜ್ಯದ ಅತ್ಯಂತ ದಕ್ಷ ಮತ್ತು ಬಲಿಷ್ಠ ಬೇಹುಗಾರಿಕೆ ಜಾಲವನ್ನು ಸ್ಥಾಪಿಸ್ತಾನೆ. ಅದು ಫರೀದ್ ಮತ್ತು ಮುನಿಯಾನ್ ಎಂಬ ನೋಡಿ ಬರೀದ್, ಅದಕ್ಕೆ ಹೆಸರು ಬರೀದ್ ಮತ್ತು ಮುನಿಯಾನ್ ಅಂತೇಳಿ ಹೆಸರಿಡ್ತಾನೆ. ಮುನಿಯಾನ್ ಹೆಸರಿಡ್ತಾನೆ. ಗೂಢಾಚಾರಿ ವ್ಯವಸ್ಥೆಯನ್ನು ಕೂಡ ಜಾರಿಗೆ ತರ್ತಾನೆ. ನೆನಪಿರಲಿ. ಔತಣಕೂಟಗಳನ್ನು ಕೂಡ ಏನ್ ಮಾಡ್ತಾನೆ ಇವ ಅಂದ್ರೆ ಔತಣಕೂಟಗಳು ಮತ್ತು ಸಭೆಗಳನ್ನು ನಿಷೇಧಿಸುತ್ತಾನೆ. ಒಳಸಂಚು ಅಂದ್ರೆ ಬೇಹುಗಾರಿಕೆನೆ. ಔತಣಕೂಟಗಳನ್ನು ಸಭೆ ಒಂದು ಸಭೆ ಮಾಡಿಬಿಟ್ಟು ಏನೋ ಒಂದು ಡಿಸ್ಕಸ್ ಮಾಡಲಾಗಿರ್ಬೋದು, ಮದುವೆ ಸಮಾರಂಭಗಳಾಗಿರ್ಬೋದು, ಸಾಮಾಜಿಕ ಸಭೆಗಳಾಗಿರ್ಬೋದು, ಇವುಗಳನ್ನ ಏನ್ ಮಾಡ್ತಾನೆ ಸುಲ್ತಾನನು ನಿಷೇಧಿಸ್ತಾನ. ಮದ್ಯಪಾನ ಕೂಡ ನಿಷೇಧಿಸುವ ವ್ಯಕ್ತಿ ಯಾರಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ. ಮದ್ಯಪಾನ ಅವುಗಳೆಲ್ಲವನ್ನು ನಿಷೇಧ ಮಾಡ್ತಾನೆ ಅಂತ ನಾವಿಲ್ಲಿ ಹೇಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಮುಂದಿನ ಕ್ವಶನ್. ಇಲ್ಲಿ 50ನೇ ಕ್ವಶನ್ ಈ ರೀತಿ ಇದೆ. ಈ ಪೈಕಿ ಸರಿ ಹೊಂದಾಣಿಕೆ ಇಲ್ಲದ ಜೋಡಿ ಯಾವುದು? ಸರಿ ಹೊಂದಾಣಿಕೆ ಇಲ್ಲದ ಜೋಡಿ ಅಂತ ಕೇಳಿದರೆ ನೆನಪಿರಲಿ ಸ್ನೇಹಿತರೆ, ಸರಿ ಹೊಂದಾಣಿಕೆ ಇಲ್ಲದ ಜೋಡಿ ಅಬ್ದುಲ್ ಫಜಲ್ ಬರೆದಿರ್ತಕ್ಕಂತೆ ಐನ್ ಇ ಅಕ್ಬರಿ ಸರಿಯಾದಂಥ ಉತ್ತರ. ಐನ್ ಇ ಅಕ್ಬರಿ ಸರಿಯಾದಂಥ ಉತ್ತರ ಇದೆ ಸ್ನೇಹಿತರೆ, ಅದು ತಪ್ಪಿಲ್ಲ, ಸರಿಯಾಗಿದೆ. ಅದೇ ರೀತಿಯಾಗಿ ಅಬ್ದುಲ್ ಹಮೀದ್ ಲಾಹೋರಿ ಪದಶನಾಮ ಇದು ಕೂಡ ಸರಿಯಾಗಿದೆ. ನೋಡಿ, ಇಲ್ಲಿ ಅಬ್ದುಲ್ ಫಜಲ್ ಅಕ್ಬರ್ ನಾಮ ಬೃಹತ್ ಕಥಾವನ್ನು ಬರೀತಾನಲ್ಲ ನೋಡಿ, ಐನ್ ಇ ಅಕ್ಬರಿ ಅಂತೇಳಿ ಮೊಘಲ್ ಚಕ್ರವರ್ತಿಯ ಕುರಿತು ಇದೆ ಅಂತ ಹೇಳ್ಬೋದು. ಇದು ಅಬ್ದುಲ್ ಹಮೀದ್ ಲಾಹೋರಿ ಬರೆದಿರ್ತಕ್ಕಂಥ. ಇವನು ಕೂಡ ಮೊಘಲ್ ಚಕ್ರವರ್ತಿ ಶಹಜಾನ್ನ ಆಡಳಿತದಲ್ಲಿ ಇರ್ತಾನೆ. ಯಾರ ಆಡಳಿತದಲ್ಲಿ? ಶಹಜಾನ್ ಆಡಳಿತದಲ್ಲಿ. ಅಬ್ದುಲ್ ಹಮೀದ್ ಲಾಹೋರಿ ಅವರು ಕೂಡ ಬಾದಶಾಹ ನಾಮ ಎಂಬ ಕೃತಿಯನ್ನು ಬರೀತಾನೆ. ಜಿಯಾವುದ್ದೀನ್ ಬರೆದಿದ್ದಾನೆ ತಾರಿಕ್ ಇ ಫಿರೋಜ್ ಶಾಹಿ. ಜಿಯಾವುದ್ದೀನ್ ಬರೆದ ತಾರಿಕ್ ಫಿರೋಜ್ ಶಾಹಿ ಇದು ಕೂಡ ಇವನು ಕರೆಕ್ಟ್ ಆಗಿದೆ, ಗ್ರಂಥವನ್ನು ಕರೆಕ್ಟ್ ಆಗಿದೆ. ಅಬ್ದುಲ್ ಗದೀರ್ ಬದೌನಿ ತಾರಿಕ್ ಇ ಅಕ್ಬರಿ ಇದು ರಾಂಗ್ ಇದೆ, ತಪ್ಪಾಗಿರ್ತಕ್ಕಂಥ ಹೇಳಿಕೆ ಯಾವುದಂದ್ರೆ 4ನೇದು ಸ್ನೇಹಿತರೆ. ಇದನ್ನು ಯಾರು ಬರೀತಾರೆ? ಅಬ್ದುಲ್ ಗದೀರ್ ಬದೌನಿ ಪ್ರಸಿದ್ಧ ಕೃತಿ ಯಾವುದು ಅಂತಂದಾಗ ಇವನು ಬರೆದಿರ್ತಕ್ಕಂಥ ಕೃತಿ ನೋಡ್ರಿ ಮುಂತ್ಕಾಬ್. ಇವನು ಬರೆದಿರ್ತಕ್ಕಂಥ ಕೃತಿ ಯಾವುದಂದ್ರೆ ಕೃತಿ ಮುಂತ್ಕಾಬ್ ಉತ್ ತವಾರಿಕ್ ಇವನು ಬರೆದಿರ್ತಕ್ಕಂಥ ಕೃತಿ ನೆನಪಿರ್ಲಿ. ತಾರಿಕ್ ಇ ಅಕ್ಬರಿ ಇದನ್ನು ಬರೆದವ್ರು ಯಾರು ಅಂತಂದಾಗ ಅಲಿಫ್ ಕಂದಹಾರಿ ಅವರು ಬರೀತಾರೆ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಸರಿಯಾದ ರಾಂಗ್ ಆಗಿ ಸರಿಯಾಗಿ ಹೊಂದಾಣಿಕೆ ಇಲ್ಲದ್ದು 4ನೇದು ಅಂತ ನಾವು ಹೇಳ್ಬೋದು. ಇಲ್ಲಿ ನೋಡಿ, ಅಕ್ಬರ್ ದಿನ್ ಇ ಇಲಾಹಿಯು ಯಶಸ್ವಿಯಾಗದಿರಲು ಕಾರಣ ಕೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ 48ನೇ ಕ್ವಶನ್ ಏನ್ ಕೇಳಿದ್ದಾರೆ ನೋಡಿ, ಒಂದು ಅಲ್ಲಿ ಯಶಸ್ವಿ ಆಗದಿರಲು ಸಕ್ಸಸ್ ಆಗದಿರಲು ಕಾರಣ ಏನು? ಅಕ್ಬರ್ನ ಆದ ನಂತರ ಯಾರು ಇದನ್ನು ಪ್ರೋತ್ಸಾಹಿಸಲಿಲ್ಲ. ಎಸ್ ನೋಡ್ರಿ, ಅಕ್ಬರ್ನ ಬಂದ ನಂತರ ನೋಡಿ ಇನ್ನೊಂದು ನೆನಪಿರಲಿ,
ಮೊಘಲರ ಅರಸರಲ್ಲಿ ಅನಕ್ಷರಸ್ಥ ಅರಸ ಅಂದ್ರೆ ಅದು ಅಕ್ಬರ್. ಅನಕ್ಷರಸ್ಥ ಅರಸ ಅಂದ್ರೆ ಏಕೈಕ ವ್ಯಕ್ತಿ ಅಂದ್ರೆ ಅದು ಅಕ್ಬರ್ ಅಂತ ಹೇಳ್ಬೋದು. ಒಂದು ಅಕ್ಬರ್ನ ನಂತರ ಬಂದಂತಹ ವ್ಯಕ್ತಿಗಳು ದಿನ್ ಇ ಇಲಾ ಎಂಬ ಹೊಸ ಪಂಥ ಇದು. ಇದನ್ನು ಯಾರು ಪ್ರೋತ್ಸಾಹ ಮಾಡಲಿಲ್ಲ. ಒಂದು ಇದು ಯಶಸ್ವಿ ಆಗದಿರಲು ಕಾರಣ ಅಂತ ಹೇಳ್ತಾರೆ. ಇದರ ಧಾರ್ಮಿಕ ಆಚರಣೆಯನ್ನು ಮುಸ್ಲಿಮರು ಒಪ್ಪಲಿಲ್ಲ. ಎಸ್, ಇದರಲ್ಲಿ ಇರ್ತಕ್ಕಂಥ ಆಚರಣೆಯನ್ನು ಒಂದು ನಂಬಿಕೆ ಇದ್ರ ಮೇಲೆ ಬರಲಿಲ್ಲ ಅವರಿಗೆ, ಹಾಗಾಗಿ ಅದನ್ನ ಆಚರಣೆಯನ್ನು ದೂರ ತಳ್ತಾರೆ. ಇದು ಇನ್ನೊಂದೇನೆಂದ್ರೆ ಇಲ್ಲಿ ಹಿಂದೂಗಳು ಕೂಡ ಇದೇನಾಗುತ್ತೆ, ಒಂದು ವಿರೋಧ ಚಟುವಟಿಕೆಯಾಗಿ ಪರಿಣಮಿಸುತ್ತೆ. ಹಾಗಾಗಿ ಅದನ್ನ ಯಾರು ಬಳಸಲಿಲ್ಲ ಅಂತ ಹೇಳ್ಬೋದು. ಜನರಿಗೆ ಇದನ್ನು ಸೂಕ್ತವಾಗಿ ಬಿಂಬಿಸಲಿಲ್ಲ. ಅಂದ್ರೆ ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಭಾಷೆ, ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಒಂದು ಮೊಘಲರಲ್ಲಿ ಯಾರು ಕೂಡ ಇದನ್ನು ಸೂಕ್ತವಾಗಿ ಪರಿಣಾಮಕಾರಿ ಪ್ರೋತ್ಸಾಹ ಕೊಡಲಿಲ್ಲ ಅಥವಾ ಬಿತ್ತಲಿಲ್ಲ ಅಂತ ಹೇಳ್ಬೋದು. ಇಲ್ಲಿ ಸರಿಯಾದಂಥ ಉತ್ತರ 4ನೇದು. ಇಲ್ಲಿ ಸರಿಯಾಗಿದೆ, 4ನೇದು ಆನ್ಸರ್ ಸರಿಯಾಗಿದೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇಲ್ಲಿದೆ 1809ರಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರು ಬರೆದ ಪುಸ್ತಕ ನೋಡ್ರಿ, ತೋಫಾತ್ ಉಲ್ ಮುಹೈದೀನ್ ಏಕದೈವವಾದಿಗಳಿಗೆ ಕೊಡುಗೆ. ನೋಡ್ರಿ, ಯಾವ ಕ್ವಶನ್ ಎಲ್ಲಿದೆ ಕೇಳ್ತಾನೆ ಈ ಪ್ರಶ್ನೆ. ಕೆಲವೊಬ್ರಿಗೆ ಏನಾಗಿರುತ್ತೆ, ಈ ಪುಸ್ತಕದ ಹೆಸರೇ ಗೊತ್ತಿರಲ್ಲ, ಯಾರು ಬರೆದ್ರು ಅಂತ ಕೇಳಿದ್ರೆ ಸಡನ್ಲಿ, ಹೌದಲ್ವಾ? ಏಕದೈವವಾದಿಗಳಿಗೆ ಕೊಡುಗೆ ಅಂತ ಇದೆಯಲ್ಲ, ಈ ಜನರು ಏಕದೇವ ಆರಾಧನೆಯಾಗಬೇಕೆಂಬ ಅಥವಾ ಎಂದು ಅವರು ಪ್ರತಿಪಾದಿಸಿದರು. ಈ ಕೆಳಗಿನ ಯಾವ ಭಾಷೆಯಲ್ಲಿ ಇದನ್ನು ಬರೆಯಲಾಗಿದೆ? ಯಾವ ಭಾಷೆಯಲ್ಲಿ ಬರೆಯಲಾಗಿದೆ ಅಂದ್ರೆ ನೋಡಿ, ನೆನಪಿರಲಿ, ರಾಜಾರಾಮ್ ಮೋಹನ್ ರಾಯ್ ಅವರು ಬರೆದಿರ್ತಕ್ಕಂಥ ಭಾಷೆ ಯಾವುದು ಅಂತ ಕೇಳಿದ್ರೆ ಅದು 1909ರಲ್ಲಿ ಪ್ರಥಮವಾಗಿ ಬರೆದಿರ್ತಕ್ಕಂಥ ಇದು ಪುಸ್ತಕ ಇದು ನೋಡಿ, ಏಕದೇವತಾರಾಧನೆ ಒಂದು ಉಡುಗೊರೆ ಎಂದಾಗಿದೆ. ನೋಡಿ, ಇದು ಒಂದು ಪರ್ಷಿಯನ್ ಭಾಷೆಯಲ್ಲಿದೆ. ಒಂದು ಸೆಕೆಂಡ್, 2 ಭಾಷೆಯಲ್ಲಿದೆ. ಇದು ಪರ್ಷಿಯನ್ ಭಾಷೆಯಲ್ಲಿ ಬರೆದಿರ್ತಕ್ಕಂಥವ್ರು ಯಾರು? ರಾಜಾರಾಮ್ ಮೋಹನ್ ರಾಯ್. ಮುನ್ನುಡಿಯನ್ನು ಬರೆದಿದ್ದು ಅರಬಿಕ್. ಅದು ಕೇಳ್ಬೋದು ಕ್ವಶನ್, ಯಾವ ರೀತಿ ಕೇಳ್ತಾನೆ ಅಂದ್ರೆ, ರಾಜಾರಾಮ್ ಮೋಹನ್ ರಾಯ್ ಬರೆದ ಮೊದಲ ಕೃತಿ ಯಾವುದು, ಪುಸ್ತಕ ಯಾವುದಂದ್ರೆ ಪುಸ್ತಕ ನೋಡಿ, ತೋಫಾತ್ ಉಲ್ ಮುಹೈದೀನ್ ಅಂದ್ರೆ ಏಕದೈವವಾದಿಗಳಿಗೆ ಕೊಡುಗೆ ಅಂತ ಅರ್ಥ. ಇದನ್ನು ಪರ್ಷಿಯನ್ ಭಾಷೆಯಲ್ಲಿ ಬರೆದ್ರೆ ಇದರ ಮುನ್ನುಡಿಯನ್ನು ಅರಬಿಕ್ ಭಾಷೆಯಲ್ಲಿ ಬರೀತಾರೆ. ಇದನ್ನು ನೆನಪಲ್ಲಿ, ಮುನ್ನುಡಿಯನ್ನು ಅರಬಿಕ್ ಭಾಷೆಯಲ್ಲಿ ಬರೀತಾರೆ. ಕ್ವಶನ್ಗಳು ಅತಿ ಹೆಚ್ಚು ದೊಡ್ಡದಾಗಿರೋದ್ರಿಂದ ಸ್ವಲ್ಪ ಟೈಮ್ ಕೂಡ ಹಿಡಿಯುತ್ತೆ ಸ್ನೇಹಿತರೆ. ಇಲ್ಲಿ 52ನೇ ಕ್ವಶನ್ ಈ ರೀತಿ ಇದೆ. ಏನಿದೆ, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತ ಟೆನ್ನಿಸ್ ನೋಡಿ ಡೆನಿಸ್ ಸುಲ್ತಾನಿಯರ ಕೇಂದ್ರ ಸ್ಥಾನವಾಗುತ್ತೆ. ಡೆನಿಸ್ ಸುಲ್ತಾನರ ಕೇಂದ್ರವಾಗಿತ್ತು ಅಂದ್ರೆ ಸರಿಯಾದಂಥ ಉತ್ತರ ಯಾವುದಂದ್ರೆ ಶ್ರೀರಾಮ್ಪುರ್ ಅಂತ ಕೇಳಿ. ಡೇನರ ಆಗಮನ ಏನಾಗುತ್ತೆ ಅಂದ್ರೆ ಇವರು ಡೆನ್ಮಾರ್ಕ್ನಿಂದ ಬರ್ತಾರೆ 1616ರಲ್ಲಿ. ಡೆನ್ಮಾರ್ಕಲ್ಲಿ ಡೆನಿಸ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಭಾರತಕ್ಕೆ ವ್ಯಾಪಾರಕ್ಕೆ ಅಂತ ಡೆನಿಸ್ ಈಸ್ಟ್ ಇಂಡಿಯಾ ಕಂಪನಿ 1616ರಲ್ಲಿ ಬರ್ತಾರೆ. ಇವು ಮೊದಲ ವಸಾಹತು ಡೇನರ್ದು 1620ರಲ್ಲಿ. ಡೆನಿಸರು ಮೊದಲ ವ್ಯಾಪಾರ ಕೇಂದ್ರವನ್ನು ವಸಾಹತು ಅಥವಾ ವ್ಯಾಪಾರ ಕೇಂದ್ರ ಅಂದ್ಕೊಂಡ್ರೆ ಇದನ್ನ ಎಲ್ಲಿ ಅಂದ್ರೆ ತಮಿಳುನಾಡಿನಲ್ಲಿ ಸ್ಥಾಪನೆ ಮಾಡ್ತಾರೆ. ಎಲ್ಲಿ ಅಂದ್ರೆ ತಮಿಳುನಾಡಿನಲ್ಲಿ ಸ್ಥಾಪನೆ ಮಾಡ್ತಾರೆ. ತಮಿಳುನಾಡಿನಲ್ಲಿ ಟ್ರಂಕಿಂಬಾರ್ ಅಂದ್ರೆ ತರಂಗಬಾಡಿ ಅಂತ ಪ್ರದೇಶ ಬರುತ್ತದೆ, ಅಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಈ ಕಡೆ ಇದೆ, ಇಲ್ಲಿ ಪಟ್ಟಿ ಎ ಮತ್ತು ಪಟ್ಟಿ ಬಿ ಇದೆ. ಅದನ್ನು ಸಂಶೋಧಿಸಿದ ಕಂಡುಹಿಡಿದಿರ್ತಕ್ಕಂಥ ವ್ಯಕ್ತಿಗಳು ಯಾರು ಅಂತ ಕೇಳಿದ್ರೆ, ಪ್ರೋಟಾನ್ ಅನ್ನು ಕಂಡುಹಿಡಿದವರು ಯಾರಂದ್ರೆ ರುದರ್ ಫೋರ್ಡ್ ಅವ್ರು ಕೊಟ್ಟಿದ್ದಾರೆ. ಇಲ್ಲಿ ಪ್ರೋಟಾನ್ ಕಂಡುಹಿಡಿದವರು ಯಾರಪ್ಪ ಅಂತಂದಾಗ ಗೋಲ್ಡ್ ಸ್ಟೀನ್. ಪ್ರೋಟೀನ್ ಕಂಡುಹಿಡಿದವರು ಯಾರು? ಗೋಲ್ಡ್ ಸ್ಟೀನ್ ಅಂತ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಇಲ್ಲಿ ಎಲೆಕ್ಟ್ರಾನ್ ಕಂಡುಹಿಡಿದವರು ಯಾರು? ನಮಗೆ ಇನ್ನೊಂದು ಏನು ನೆನಪಿರಲಿ ಸ್ನೇಹಿತರೆ, ಪ್ರತಿಯೊಂದು ನಮಗೆ ಆನ್ಸರ್ ಗೊತ್ತಿರಬೇಕಂತಂದಾಗ ನಾವು ಸೈನ್ಸ್ನು ಓದಿ ಎಲ್ಲ ಒಂದು 6 to 12ವರೆಗೆ ಎಲ್ಲ ಪುಸ್ತಕಗಳನ್ನು ನಾವು ಮುಗಿಸಿರಬೇಕು. ಇಲ್ಲವಾದರೆ ಭಾಳ ಕಷ್ಟ ಆಗುತ್ತೆ ಸ್ನೇಹಿತರೆ.
ಇವೆಲ್ಲ ನಮಗೆ ಎಲ್ಲಿದ್ದ ಗೊತ್ತಾಗ್ತಾವೆ ಅಂತಂದಾಗ 6 to 12 ಇರ್ತಕ್ಕಂಥ ಒಂದು ಪ್ರಶ್ನೆಗಳು, 6 to 12 ಇರ್ತಕ್ಕಂಥ ಪ್ರಶ್ನೆಗಳು. ನೋಡಿ, ಪ್ರೋಟಾನ್ ಕಂಡುಹಿಡಿದವರೆಂದರೆ ಗೋಲ್ಡ್ಸ್ಟೀನ್ ಅಂತ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಎಲೆಕ್ಟ್ರಾನ್, ನ್ಯೂಟ್ರಾನ್ ಮತ್ತು ನ್ಯೂಕ್ಲಿಯಸ್ ಇವುಗಳನ್ನು ಏನೇನು ಕಂಡುಹಿಡಿದ್ರು ಅಂತ ಹೇಳ್ಬಿಟ್ಟು ನಾವು ಮೊದಲಿಂದ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಇಲ್ಲಿ ಪ್ರೋಟಾನ್ ಕಂಡುಹಿಡಿದ ಯಾರಂತ ಆಯಿತು ಗೋಲ್ಡ್ಸ್ಟೀನ್, ಎಲೆಕ್ಟ್ರಾನ್ ಕಂಡುಹಿಡಿದವರು ಥಾಮ್ಸನ್, ಎಲೆಕ್ಟ್ರಾನ್ ಕಂಡುಹಿಡಿದವರು ಯಾರು ಥಾಮ್ಸನ್. ನ್ಯೂಟ್ರಾನ್ ಕಂಡುಹಿಡಿದವರು ಯಾರಂದರೆ ನೋಡಿ ಚಾಡ್ವಿಕ್, ನ್ಯೂಟ್ರಾನ್ ಕಂಡುಹಿಡಿದವರು ಯಾರು ಚಾಡ್ವಿಕ್. ಅದೇ ರೀತಿಯಾಗಿ ನ್ಯೂಕ್ಲಿಯಸ್ ಕಂಡುಹಿಡಿದವರು ರುದರ್ಫೋರ್ಡ್ ಅವರು, ನ್ಯೂಕ್ಲಿಯಸ್ ಕಂಡುಹಿಡಿದವರು ರುದರ್ಫೋರ್ಡ್ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ನೋಡಿ, ಪ್ರೋಟಾನ್ ಕಂಡುಹಿಡಿದ ರುದರ್ಫೋರ್ಡ್ ಎಂದು ಇರುತ್ತದೆ, ಆದರೆ ಕೆಲವೊಂದು ಸಾರಿ ಗೋಲ್ಡ್ಸ್ಟೀನ್ ಎಂದು ಕರೆಕ್ಟ್ ಆಗುತ್ತೆ, ಗೋಲ್ಡ್ಸ್ಟೀನ್ ಇದೆ ಆಗುತ್ತೆ ನೆನಪಲ್ಲಿ. ಓಕೆ, ನೆಕ್ಸ್ಟ್ ಇಲ್ಲಿ ಸರಿಯಾದಂಥ ಉತ್ತರ ನೋಡ್ಬೇಕಲ್ವಾ. ಇಲ್ಲಿ ನೋಡಿ, ಸರಿಯಾದಂಥ ಉತ್ತರ ಯಾವ್ದಪ್ಪ ಅಂತಂದಾಗ ಕ್ವಶನ್ ನಂಬರ್ ನೋಡಿ ನಿಮಗೆ ಗೊತ್ತಿದೆ. ಒಂದು ಸೆಕೆಂಡು, ಎಲ್ಲವೂ ಅಬ್ಸರ್ವ್ ಮಾಡಬೇಕಾಗತ್ತೆ ಸ್ನೇಹಿತರೆ, ಒಂದೊಂದು ಮಿಸ್ಟೇಕ್ ಆಗ್ತಿರ್ತದೆ. ಕ್ವಶನ್ ನಂಬರ್ 55, ಕ್ವಶನ್ ನಂಬರ್ 55, 53, 54 ಎಲ್ಲಿ ಹೋಯ್ತು ಅನ್ಕೊಂಡಿಲ್ಲ, ಈ ಕಡೆ ಸೈಡ್ ಇದೆ. ಕ್ವಶನ್ ನಂಬರ್ 55ಕ್ಕೆ ಇಲ್ಲಿ ಸರಿಯಾದಂಥ ಉತ್ತರ ನೋಡಿ ಸ್ನೇಹಿತರೆ, ಅಲ್ಲಿ ನಾವು ಮಾರ್ಕ್ ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ. ಒಂದನೇದಕ್ಕೆ 4ನೇದು ಇರಬೇಕು, ಒಂದನೇದಕ್ಕೆ 4ನೇದು ಇತ್ತಂದರೆ ಅದೇ ಆನ್ಸರ್ ಆಗಿರುತ್ತೆ, ಅದೇ ಆನ್ಸರ್ ಆಗಿರುತ್ತೆ. ನೋಡಿ, ಇಲ್ಲೇ ಇದೆ, ಒಂದನೇದೇ ಆನ್ಸರ್ ಸರಿಯಾಗಿದೆ, ಒಂದನೇದು ಆನ್ಸರೇ ಸರಿಯಾಗಿದೆ. ಸೊ ಈ ಕಡೆ ಕ್ವಶನ್ ಇದೆ, ನೋಡಿ ವಾಂಡಿವಾಶಿನ ಯುದ್ಧ ನಡೆದಿದ್ದು ಇವರ ನಡುವೆ ಅಂತ ಕೇಳಿದೆ. ನೋಡಿ, ವಾಂಡಿವಾಶಿನ ಯುದ್ಧ ನಡೆದಿದ್ದು ಇವರ ನಡುವೆ, ಯಾರ್ಯಾರ ನಡುವೆ ನಡೆಯಿತು, ಯಾರ್ಯಾರ ನಡುವೆ ನಡೀತು ಅಂತಂದಾಗ ನೋಡಿ ಸ್ನೇಹಿತರೆ, ಇಲ್ಲಿ ಬ್ರಿಟಿಷ್ ಮತ್ತು ಫ್ರೆಂಚರ ನಡುವೆ ನಡೆಯುತ್ತೆ, ಬ್ರಿಟಿಷ್ ಮತ್ತು ಫ್ರೆಂಚರ ನಡುವೆ ನಡೀತೆ. ಯಾವುದಂದ್ರೆ ವಾಂಡಿವಾಶಿನ ಯುದ್ಧ ಬ್ರಿಟಿಷ್ ಮತ್ತು ಫ್ರೆಂಚರ ನಡುವೆ ನಡೀತೈತೆ. ಎರಡನೇದು ಸರಿಯಾದಂಥ ಉತ್ತರ. ಇದು ಏನಪ್ಪ ಅಂತಂದಾಗ ನೋಡಿ, ವಾಂಡಿವಾಶ್ ಯುದ್ಧ ಯಾವಾಗ ಆಗತ್ತಂದ್ರೆ 1760 ಜನವರಿ 20, 1760 ಜನವರಿ 22 ನಡೀತೆ. ಎಲ್ಲಿ ಅಂದರೆ ತಮಿಳುನಾಡಿನ ವಾಂಡಿವಾಶ್, ತಮಿಳುನಾಡಿನ ನಡೀತೆ. 1760ರಲ್ಲಿ ಜನವರಿ 22ರಲ್ಲಿ ತಮಿಳುನಾಡಿನಲ್ಲಿ ನಡೀತೆ. ಯಾರ ನಡೆಯುವಂತಂದಾಗ ನಿಮಗೆ ಗೊತ್ತಿದೆ ಹೇಳಿದ್ದೀನಿ, ಬ್ರಿಟಿಷ್ ಮತ್ತು ಫ್ರೆಂಚರು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ನಡುವೆ ಯುದ್ಧ ಆಗುತ್ತೆ. ಇದೇ ಮುಂದೆ ಏನಾಗುತ್ತೆ ಅಂತಂದಾಗ ಪ್ರಮುಖ ನಾಯಕರು ಯಾರ್ಯಾರಿರ್ತಾರೆ, ಬ್ರಿಟಿಷ್ ಸೇನೆಯ ನಾಯಕತ್ವವನ್ನು ಸರ್ ಐರ್ಕೂಟ್ ಅವರು ವಹಿಸ್ಕೊಂಡಿರ್ತಾರೆ, ಬ್ರಿಟಿಷ್ ನಾಯಕರನ್ನ. ಅದೇ ರೀತಿ ಫ್ರೆಂಚ್ ನಾಯಕರು ಯಾರು ವಹಿಸ್ಕೊಂಡಿರ್ತಾರೆ, ಕೌಂಟ್ ಡಿ ಲ್ಯಾಲಿ. ಅದೇ ಮುಂದೆ ಏನಾಗುತ್ತೆ, 3ನೇ ಕರ್ನಾಟಿಕ್ ಯುದ್ಧಕ್ಕೆ ಕಾರಣವಾಗುತ್ತೆ, ಕರ್ನಾಟಕ ಯುದ್ಧ ನಿರ್ಣಾಯಕವಾಗುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಫ್ರೆಂಚರ್ದು ಯಾರು ವಹಿಸ್ಕೊಂಡಿದ್ರು, ಕೌಂಟ್ ಡಿ ಲ್ಯಾಲಿ. ಸರ್ ಐರ್ಕೂಟ್ ಅವರು ಬ್ರಿಟಿಷರು ವಹಿಸ್ಕೊಂಡಿರ್ತಾರೆ. ತಮಿಳುನಾಡಿನ ನಡೀತೆ ಯಾವಾಗಂದ್ರೆ 1760ರಲ್ಲಿ. ಯಾರ್ಯಾರು ನಡುವೆ ಅಂದರೆ ಬ್ರಿಟಿಷ್ ಮತ್ತು ಫ್ರೆಂಚರ ನಡುವೆ ನಡೀತದೆ ಅಂತ ಹೇಳ್ಬೋದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಮತ್ತು ಇನ್ನೂ ಕೆಲವು ಏನು ಮಾಡ್ತೀನಿ ಅಂತಂದಾಗೆ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಒಂದು ಸೆಕೆಂಡ್, ಇಲ್ಲಿ ಟೋಕನ್ ನಾಣ್ಯವನ್ನು, ಇಲ್ಲಿ ಒಂದು ಕ್ವಶನ್ ಇದೆ, ಮೊಹಮ್ಮದ್ ಬಿನ್ ತುಗ್ಲಕ್ ನಮ್ಮ ಏನಪ್ಪ ಅಂತಂದಾಗ ಆ ಒಂದು ಐಲು ದೊರೆ ಅಂತಲೇ ಕರಿಬೋದು ಮೊಹಮ್ಮದ್ ಬಿನ್ ತುಗ್ಲಕ್ ಅವ್ರನ್ನ. ಇಲ್ಲಿ ಮೊಹಮ್ಮದ್ ಬಿನ್ ತುಗ್ಲಕ್ ಜಾರಿಗೆ ತಂದಿದ್ದು ಈ ಕೆಳಗಿನ ಯಾವ ಕಾರಣದಿಂದ ಯಶಸ್ವಿ ಆಗಲಿಲ್ಲ ಅಂತ ಕೇಳ್ಬೋದು. ಇಲ್ಲಿ ಯಶಸ್ವಿ ಯಾಕೆ ಆಗಲಿಲ್ಲ ಅಂತಂದಾಗ, ಇದು ಟೋಕನ್ ನಾಣ್ಯ ಏನಾಗುತ್ತಪ್ಪ ಅಂತಂದಾಗ ಒಂದು ಬಹಳಷ್ಟು ಸಮಯವನ್ನು ಇಟ್ಕೊಂಡು ನೋಡಿ, ಬೆಳ್ಳಿಯ ನಾಣ್ಯವನ್ನು ಟಂಕಿಸಲು ಬೇಕಾದ ಬೆಳ್ಳಿಯ ಕೊರತೆ ಅಧಿಕವಾಗಿತ್ತು. ಓಕೆ, ಎಸ್. ಮಾರಾಟಗಾರ ಟೋಕನ್ ಸಂಕೇತ ನಾಣ್ಯವನ್ನು ನಿರಾಕರಿಸಿದ್ದು. ಇಲ್ಲಿ ಆಪ್ಷನ್ಸ್ ನೋಡ್ಬೇಕಾಗುತ್ತೆ ಸ್ನೇಹಿತರೆ, ಇಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾನಲ್ಲ ಅದು ಇಂಪಾರ್ಟೆಂಟ್ ನಮಗೆ. ಓಕೆ, ಕೊಟ್ಟಿಲ್ಲ.
ಏನಪ್ಪ ಅಂದರೆ ಇನ್ನೊಂದು ಕೋಟಾ ಟೋಕನ್ ನಾಣ್ಯ ಬದಲಾವಣೆ ವ್ಯಾಪಕತೆ, ವಿದೇಶಿ ವ್ಯಾಪಾರ ಅತಿಯಾದ ಕೆಂಗಟ್ಟದ್ದು. ಇಲ್ಲಿ ಸರಿಯಾದಂಥ ಉತ್ತರ ಮೂರನೇದಾಗುತ್ತೆ ಸ್ನೇಹಿತರೆ. ಅದರ ವಿವರಣೆಯನ್ನು ನಾನು ನಾಳೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಮತ್ತೊಮ್ಮೆ ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಿದ್ರಲ್ಲ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇಷ್ಟ ಆದರೆ ಲೈಕ್ ಮಾಡಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಿದ್ದೀನಿ. ಅದೇ ರೀತಿಯಾಗಿ ನಮ್ಮ KK ನ್ಯಾಷನಲ್ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಅದೇ ರೀತಿ ನಮ್ಮ ಆ್ಯಪನ್ನು ಕೂಡ ಡೌನ್ಲೋಡ್ ಮಾಡಿ. ಅದೇ ರೀತಿಯಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ, ಟೆಲಿಗ್ರಾಮ್ ಲಿಂಕ್ ಇರುತ್ತೆ. ಏನಾದ್ರು ಡೌಟ್ ಬಂದರೆ ಈ ನಂಬರಿಗೆ ಮೆಸೇಜ್ ಹಾಕಿ, ನನ್ನ ನಂಬರಿಗೆ ಗೊತ್ತಿದೆ ಎಲ್ಲರಿಗೂ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ.